ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸೀರೆಗೆ ಎರಡೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸಿಂಪಲ್ ಕ್ರೋಶಾ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಬಂದು ಮಸ್ಟರ್ಡ್ ಎಲ್ಲೋ ಹಾಗೆ ಡಾರ್ಕ್ ನೆವಿ ಬ್ಲೂ ಕಲರ್ ಕಾಂಬಿನೇಷನ್ನಲ್ಲಿದೆ. ಹಾಗೆ ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ರಿಂಗ್ ಬೀಡ್ ಹಾಗೆ ಮೀಡಿಯಮ್ ಸೈಜ್ ಬೀಡ್ಗಳನ್ನ ತೊಗೊಂಡಿದ್ದೀನಿ. ನೋಡಿ, ರಿಂಗ್ ಬೀಡನ್ನ ಬಳಸ್ಕೊಂಡು ನಾನು ಇವತ್ತಿನ ಕ್ರೋಶಾ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಸೀರೆಯ ಕಲರ್ ದಾರನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4. ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ನು ಕೂಡ ಅನ್ಬೋದು. ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಮತ್ತೆ 1 2 3 4. ನೋಡಿ, ಮತ್ತೆ 4 ಚೈನ್ನೇ ಹಾಕಿಬಿಟ್ಟು ಸೀರೆ ಮೇಲೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 4 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ. ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ 2 ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ 4 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ಸಲ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ನ ಮಾಡಿ ಆದಮೇಲೆ ಇವಾಗ 1 2 3. ನೋಡಿ, ನಾನಿಲ್ಲಿ ಇವಾಗ 3 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 3 ಚೈನ್ನ ಹಾಕಿಬಿಟ್ಟು ಸೀರೆಗೆ ಒಂದು ಸಲ ಮಾತ್ರ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಇವಾಗ ನಾನು ರಿಂಗ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ರಿಂಗ್ ಬೀಡನ್ನ ಮಧ್ಯೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇಟ್ಟು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ರಿಂಗ್ ಬೀಡನ್ನ ಒಳಗಡೆ ಯಾವುದೇ ಡಿಸೈನ್ ಬೀಡನ್ನ ಬೇಕಾದರೂ ಹಾಕ್ಕೋಬೋದು, ಆದರೆ ಮೀಡಿಯಮ್ ಸೈಜ್ ಬೀಡನ್ನೇ ಸೇರಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ರಿಂಗ್ ಬೀಡನ್ನ ಹಾಕಿ ಆದಮೇಲೆ ರಿಂಗ್ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡನ್ನ ಲಾಕ್ ಮಾಡಿ ಆದಮೇಲೆ ರಿಂಗ್ ಬೀಡು ಸೀರೆ ಮೇಲೆ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ ರಿಂಗ್ ಬೀಡನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡಿ ಆದಮೇಲೆ 1 2 3. ನೋಡಿ, ನಾನಿವಾಗ ಮತ್ತೆ 3 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರಿಂಗ್ ಬೀಡನ್ನ 2 ಸೈಡು 3 ಚೈನ್ನ ಹಾಕಿಬಿಟ್ಟು ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ 3 ಚೈನ್ನ ಹಾಕಿಬಿಟ್ಟು 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4. ನೋಡಿ, 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 4 ಚೈನ್. ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೀವು ಲಾಕ್ನ ಮಾಡುವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಲೂಸಾಗೆ ಲಾಕ್ನ ಮಾಡ್ಕೊಳ್ಳಿ, ತುಂಬ ಟೈಟಾಗೆ ಲಾಕ್ನ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರಲ್ಲ. ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 3 ಚೈನ್ನ ಹಾಕಿ ಆದಮೇಲೆ 3 ಸಲ 4 ಚೈನ್ನ ಹಾಕ್ಕೋಬೇಕು. 3 ಸಲ 4 ಚೈನ್ನ ಹಾಕಿಬಿಟ್ಟು 2 ಸಲ ಲಾಕ್ನ ಮಾಡ್ಕೋಬೇಕಾಗುತ್ತೆ.
2 ಸಲ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ 1 2 3 ನೋಡಿ, ಮತ್ತೆ 3 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ನಾನು ರಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ರಿಂಗ್ ಬೀಡನ್ನ ಹಾಕೋಕ್ಕೂ ಮುಂಚೆ 3 ಚೈನ್ನ ಹಾಕಿಬಿಟ್ಟು ಒಂದು ಸಲ ಮಾತ್ರ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಲಾಕ್ನ ಮಾಡಿ ಆದಮೇಲೆ ರಿಂಗ್ ಬೀಡನ್ನ ಸೇರಿಸ್ಕೊಳ್ಳಿ. ರಿಂಗ್ ಬೀಡನ್ನ ಸೇರಿಸ್ಕೊಂಡು ರಿಂಗ್ ಬೀಡನ್ನ ಒಂದು ಸಲ ಲಾಕ್ನ ಮಾಡಿಕೊಂಡು ಸೀರೆ ಮೇಲೆ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ನೋಡಿಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು 1 2 3 ನೋಡಿ, ನಾನಿವಾಗ 3 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ 2 ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ ಸ್ಟಾರ್ಟಿಂಗಲ್ಲಿ ನಾನು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ನೋ ಅದೇ ರೀತಿಯಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 3 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ, 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 3 ಚೈನು ರಿಂಗ್ ಬೀಡು ಮತ್ತು 3 ಚೈನು, ಆಮೇಲೆ 2 ಸಲ ಲಾಕ್ನ ಮಾಡಿಕೊಂಡು 3 ಸಲ 4 ಚೈನ್ನ ಹಾಕಿಬಿಟ್ಟು 3 ಚೈನ್, ಒಂದು ರಿಂಗ್ ಬೀಡ್ ಮತ್ತು 3 ಚೈನ್, ಈ ರೀತಿಯಾಗಿ ನೀವು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲೂ ನನಗೆ 3 ಸಲ 4 ಚೈನೇ ಬಂದಿದೆ. ಹಾಗೆ ಕೊನೆಯಲ್ಲಿ 2 ಸಲ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ನಿಮಗೆ ಮಾಡಿ ತೋರಿಸ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಅದೇ ಕಲರ್ ದಾರನೇ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿರೋ 2ನೇ ಲಾಕಿಗೂ ಲಾಕ್ನ ಮಾಡ್ಕೊಳ್ಳಿ. ನೋಡಿ, 2 ಲಾಕ್ನ ಮೇಲೆ ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಇಲ್ಲಿ ಮೊದಲನೇ ಲಾಕಿಗೆ, ನೋಡಿ ಮೊದಲನೇ ಲಾಕ್ ಏನಿದೆಯೋ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 2ನೇ ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 3 4 ನೋಡಿ, ಮತ್ತೆ 4 ಚೈನ್ನ ಹಾಕಿಬಿಟ್ಟು ಇಲ್ಲಿ ಮೊದಲನೇ ಲಾಕಿಗೆ 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರೋ 2ನೇ ಲಾಕಿಗೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ 1 2 3 4 ನೋಡಿ, ಮತ್ತೆ 4 ಚೈನ್ನ ಮೇಲೆ 4 ಚೈನ್ನೇ ಹಾಕಿಬಿಟ್ಟು 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 3 ಸಲ ಏನು 4 ಚೈನ್ನ ಹಾಕ್ಕೊಂಡಿದ್ನೋ ಆ 4 ಚೈನ್ಗಳ ಮೇಲೆ 4 ಚೈನ್ಗಳನ್ನೇ ಹಾಕ್ಕೊಂಡು ಲಾಕ್ಗಳ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಸ್ಟಾರ್ಟಿಂಗಲ್ಲಿ 3 ಸಲ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಇಲ್ಲಿಂದನೇ ನೋಡಿ, ಇಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ರಿಂಗ್ ಬೀಡ್ನ ಗ್ಯಾಪಿಗೆ, ನೋಡಿ ರಿಂಗ್ ಬೀಡ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ, ಒಂದು ಸಲ ದಾರನ ತಗೊಂಡು ರಿಂಗ್ ಬೀಡ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ರಿಂಗ್ ಬೀಡ್ನ ಗ್ಯಾಪಿಗೆ ನೀವು ಕೂಡ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ, ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನಾನು ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಟ್ಟು 7 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ, 7 ಡಬಲ್ ಕ್ರೋಶೆ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಒಂದು 3mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ,
ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 7 ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ 7 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತೀನಿ. ಇಲ್ಲಿ ಆರ್ಸ್ನ ಮಧ್ಯೆ ಬೀಡ್ ಬರೋ ಥರ ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೀಡನ್ನ ಹಾಕೋಕ್ಕೂ ಮುಂಚೆ 7 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ಹಾಗೆ ಬೀಡನ್ನ ಹಾಕಿ ಆದಮೇಲೂ 7 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೋಬೇಕಾಗುತ್ತೆ. ಒಟ್ಟು ನಾನಿಲ್ಲಿ ರಿಂಗ್ ಬೀಡ್ನ ಗ್ಯಾಪಿಗೆ 14 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಕೂಡ 14 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ. 14 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 3 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿರೋ ಲಾಕಿಗೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಲಾಕ್ನ ಮೇಲೆ ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ನ ಮೇಲೆ 4 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೋಬೇಕು. 1 2 3 4. ನೋಡಿ ನಾನಿಲ್ಲಿ ಆರ್ಚ್ ಆದಮೇಲೆ 3 ಸಲ ಏನು 4 ಚೈನ್ನ ಹಾಕ್ಕೊಂಡಿದ್ನೋ ಆ 4 ಚೈನ್ನ ಮೇಲೂ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಈ ಡಿಸೈನಲ್ಲಿ ಆರ್ಚು ಕಮ್ಮಿ ಇರುತ್ತೆ, ಕುಚ್ಚು ಜಾಸ್ತಿ ಇರುತ್ತೆ. ಒಂದು ಆರ್ಚಿಗೆ ನಾನು 3 ಕುಚ್ಚು ಬರೋ ಥರ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ 4 ಚೈನ್ನ ಹಾಕ್ಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಚ್ ಆದಮೇಲೆ 3 ಸಲ 4 ಚೈನ್ನ ಹಾಕ್ಕೋಬೇಕು. 3 ಸಲ 4 ಚೈನ್ನ ಹಾಕಿ ಆದಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ ದಾರನ ತಗೊಳ್ಳಿ. ನೋಡಿ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾನು ರಿಂಗ್ ಬೀಡ್ನ ಗ್ಯಾಪಿಗೆ ಮೊದಲಿಗೆ 7 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಬೀಡನ್ನ ಸೇರಿಸ್ಕೊಂಡು ಮತ್ತೆ 7 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಒಟ್ಟು ರಿಂಗ್ ಬೀಡ್ನ ಗ್ಯಾಪಿಗೆ 14 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ. ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಮೊದಲನೇ ಡಬಲ್ ಕ್ರೋಶೆಯ ಕಂಬನ ಏನು ಮಾಡ್ಕೊಂಡಿರ್ತೀರೋ ಅದೇ ರೀತಿಯಾಗಿ ಒಂದೇ ಲೆಂತಲ್ಲಿ ಬರೋ ಥರ ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ನಾನಿವಾಗ 7 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಳ್ಳಿಲ್ಲ. ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ 7 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಡಿಸೈನು, ತುಂಬಾ ಚೆನ್ನಾಗೂ ಕೂಡ ಬರುತ್ತೆ. ಬಿಗಿನರ್ಸು ಕೂಡ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ನೋಡಿ ನಾನಿಲ್ಲಿ ಮತ್ತೆ 7 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 2 ಲಾಕ್ನ ಮೇಲೆ ಆರ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 1 2 3 4. ನೋಡಿ ನಾನಿಲ್ಲಿ 4 ಚೈನ್ನ ಏನು ಹಾಕ್ಕೊಳ್ತಾ ಇದ್ದೀನೋ ಅದ್ರ ಗ್ಯಾಪಿಗೆ ಕುಚ್ಚುಗಳು ಕಟ್ಕೊಳ್ಳೋದು. ಒಂದು ಆರ್ಚಿಗೆ 3 ಕುಚ್ಚು ಬರೋ ಥರ ಈ ಡಿಸೈನ್ ಬರುತ್ತೆ. ನಿಮಗೆ ಒಂದು ಆರ್ಚಿಗೆ ಒಂದು ಕುಚ್ಚು ಬೇಕು ಅಂದರೆ ನೀವು ಇಲ್ಲಿ 3 ಚೈನ್ನ ಹಾಕಿಬಿಟ್ಟು ಒಂದು ಸಲ ಮಾತ್ರ 4 ಚೈನ್ನ ಹಾಕ್ಕೋಬೇಕಾಗುತ್ತೆ. ಒಂದು ಆರ್ಚಿಗೆ ಒಂದು ಕುಚ್ಚು ಬೇಕು ಅನ್ನೋರು ಒಂದು ಸಲ ಮಾತ್ರ 4 ಚೈನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾನು ಮಾಡ್ತಾ ಇದ್ದೀನಲ್ಲ 3 ಕುಚ್ಚಿಗೆ ಒಂದು ಆರ್ಚು, ಈ ರೀತಿಯೂ ಕೂಡ ನೀವು ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನಿಲ್ಲಿ ಮತ್ತೆ 3 ಸಲ 4 ಚೈನ್ನ ಹಾಕಿಬಿಟ್ಟು 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ರಿಂಗ್ ಬೀಡ್ನ ಗ್ಯಾಪಿಗೂ ಇದೇ ರೀತಿಯಾಗಿ ನಾನು 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ಹಾಗೆ ನೀವು ಆರ್ಚ್ಗಳನ್ನೂ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬರುತ್ತೆ, ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಒಂದು ಎಳ್ತಾಗಲಿ ಒಂದು ಫೋಲ್ಡ್ ಆದರೂ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಕೌಂಟ್ನ ಮಾಡಿಕೊಂಡು 14 ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ.
ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಕುಚ್ಚುಗಳನ್ನೂ ಸಹ ನಾನು ನಿಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 147 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 287 ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಡಿಸೈನು, ನೀವು ನೋಡ್ತಾ ಇರ್ಬೋದು. ಆರ್ಚ್ಗಳು ಅಷ್ಟೇ ತುಂಬಾ ನೀಟಾಗಿ ಬಂದಿದೆ. ಹಾಗೆ ನಾನಿಲ್ಲಿ ಒಂದು ಆರ್ಚಿಗೆ 3 ಕುಚ್ಚು ಬರೋ ಥರ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು, ಎರಡೇ ಸ್ಟೆಪ್ನಲ್ಲಿ ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನ್ನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ನ ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನ್ ಇದೆ ಫ್ರೆಂಡ್ಸ್. ಬಿಗಿನರ್ಸು ಕೂಡ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ನೀವಿಲ್ಲಿ ಆರ್ಚ್ಗಳ ಮೇಲೆ ಸ್ಟೋನ್ ಚೈನ ಅಂಟಿಸ್ಕೊಳ್ಳಿ, ತುಂಬಾ ರಿಚ್ ಲುಕ್ ಕೊಡುತ್ತೆ. ಬ್ರೈಡಲ್ ಡಿಸೈನ್ ಥರನೇ ಕಾಣಿಸುತ್ತೆ ಸ್ಟೋನ್ ಚೈನ್ನ ಅಂಟಿಸ್ಕೊಂಡ್ರೆ. ಹಾಗೆ ನೀವಿಲ್ಲಿ ನಾನು ಕುಚ್ಚುಗಳನ್ನ ಕಟ್ಟಿರೋದನ್ನು ಕೂಡ ನೋಡ್ತಾ ಇರ್ಬೋದು. ಆರ್ಚ್ನ ಪಕ್ಕದಲ್ಲಿರೋ ಕುಚ್ಚನ್ನ ನಾನು ಕಾಂಬಿನೇಷನ್ ಕಲರ್ನಲ್ಲಿ ಕಟ್ಕೊಂಡಿದ್ದೀನಿ. ಅಂದರೆ ಪಲ್ಲು ಕಲರ್ನಲ್ಲಿ ನಾನು ಜಾಸ್ತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಮಿಡಲಲ್ಲಿ ಕ್ರೋಶಾ ವರ್ಕ್ನ ಏನು ಮಾಡ್ಕೊಂಡಿದ್ದೀನೋ ಆ ಕಲರ್ನಲ್ಲಿ ನಾನು ಕುಚ್ಚನ್ನ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 500 ಚಾರ್ಜ್ ಮಾಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.